ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬ್ಲಾಗ್ ಸ್ಟಾರ್ಟ್ ಆಗ ನೀವೇನು ಬಾಕ್ಸ್ ತರಿಸ್ಲುತ್ತ ಅಂದ್ಕೊಳತ್ತೀರಿ ನೋಡೋರು. ಇದು ಮೀಶೋ ಅಂತ ಬಾಕ್ಸಸ್ ವೆಜಿಟೇಬಲ್ ಇದಾವೆ, ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಬಾಕ್ಸಸ್ ಅವ. ಅದಕ್ಕೆ ತೋರಿಸ್ಬೇಕು ಅನಿಸ್ತು, ಅದಕ್ಕೆ ಒಂದು ಕ್ಲಿಪ್ ತೊಗೊಂಡಿದ್ದ. ಇದ್ರ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ತಗೋರಿ, ಚೆಕ್ಔಟ್ ಮಾಡ್ಕೊಂಡು ನೋಡಿರಿ. ಇಲ್ಲಿ ಪನ್ನೀರ್ ಮಾಡ್ಲತ್ತಿದ್ದ, ಪನ್ನೀರ್ ಪಲ್ಯ ಮಾಡ್ಬೇಕಂತೇಳಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತಿದ್ದ. ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತಿಲ್ಲಿ ಟಮಾಟರ್ ಮತ್ತು ಸ್ವಲ್ಪ ಕಾಜು ಮತ್ತೊಂದು ಸ್ವಲ್ಪ ಮಸಾಲ ಬೇರೆ ಏನು ಹಾಕೋಬಾರ್ದು, ಇದ್ರಾಗ ಹಾಕೋಬೇಕಂತೆ. ಸ್ವಲ್ಪ ಲವಂಗ, ಮೆಣಸು ಒಂದು 4 ಹಾಕ್ಕೊಂಡಿದ್ದೆ ಅಷ್ಟೇ. ಅದು ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಆ ಮಿಕ್ಸಿ ಜಾರ್ನು ಮಸ್ತ್ ಅದ. ನಮ್ಮದು ಮಿಕ್ಸರ್ಗೆ ಇದು ಕುಡಿಸ್ಕೋಬೋದು. ಮಿಕ್ಸರ್ ಅದು ಗ್ರೈಂಡರ್, ಅದು ಕಡಿ ಮಿಕ್ಸಿ ತೊಳೋದೇನು ಹತ್ತಲ್ಲ, ಅದಕ್ಕೆ ಕುಡಿಸ್ಕೊಂಡು ಯೂಸ್ ಮಾಡ್ಕೋಬೋದು, ಬರ್ತದೆ. ಅದು ಮೀಶೋ ಲಿಂಕ್ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಚೆಕ್ ಮಾಡ್ಕೊರಿ ಬೇಕಾದವರು. ಇಲ್ಲಿ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಆಗೋಣ. ಅದು ಟೊಮೆಟೊ ಪ್ಯೂರಿ ಅದಲ್ಲ, ಅದು ಮಿಕ್ಸಿಗೆ ಹಾಕ್ಕೊಂಡಿನಿ. ಮತ್ತು ನಂಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು. ಮತ್ತು ಇಲ್ಲಿ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕ್ಕೊಂಡಿನಿ. ಇದು ಎಣ್ಣೆ ಬಿಡತನ ಕುದಿಸ್ಕೋಬೇಕು. ಇದು ಕಡಾಯಿ ಐರನ್ ಕಡಾಯಿ ಅದ, ಕಬ್ಬಣ ಕಡಾಯಿ ಅದ. ಇದು ಯೂಸ್ ಮಾಡ್ಲತ್ತೀನಿ ಇವತ್ತು ನಾ ಮಾಡೋಕ್ಕೆ, ಅದೇ ಯೂಸ್ ಮಾಡೀನಿ. ಎಣ್ಣೆ ಬಿಟ್ಕೊಂಡದ್ದು ನೋಡ್ರಿ, ಫ್ರೈ ಆಗ್ಲತ್ತದ. ಜಾಸ್ತಿ ಮಸಾಲೆ ಏನು ಹಾಕ್ಕೊಂಡಿಲ್ಲ, ಜಾಸ್ತಿ ಅದು ಸ್ವಲ್ಪ ಹಾಕ್ಕೊಂಡಿನಿ. ನಂಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಆಗ್ತದೆ, ಜಾಸ್ತಿ ಯೂಸ್ ಮಾಡಲ್ಲಾಗೀನಿ. ಇವು ಕ್ಯೂಬ್ಸ್ ಹಾಕ್ಕೊಂಡಿನಿ ಫ್ರೈ ಆಗೋಣ. ಅದು ಪ್ಯೂರಿ ಫ್ರೈ ಆಗಿತ್ತು, ಎಣ್ಣೆ ಎಲ್ಲ ಹೊರಗೆ ಬಿಡ ಪೇಸ್ಟ್ ಹಾಕ್ಕೊಂಡು ಮತ್ತು ಇಲ್ಲಿ ಕೊತ್ತಂಬರಿ ಹಾಕ್ಕೊಂಡಿನಿ. ಆಮೇಲೆ ಸ್ವಲ್ಪ ಕುದಿಸ್ಕೋಬೇಕು, ಆಮೇಲೆ ರೆಡಿ ಆಯ್ತದೆ ಪನ್ನೀರ್. ಮಸ್ತ್, ಅಷ್ಟೇ ಸಿಂಪಲಾಗಿ ಟೇಸ್ಟಿಯಾಗಿ ಮಸ್ತ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಮಧ್ಯಾಹ್ನ 1 ಹಿಡಿದು ಸ್ಟಾರ್ಟ್ ಮಾಡೀನಿ ಬ್ಲಾಗ್. ಇಲ್ಲಿ ಮಾರ್ಕೆಟ್ಗೆ ಹೊಂಟಿದೆ, ಸ್ವಲ್ಪ ಸಾಮಾನು ತೊಗೊಳೋದಿತ್ತು, ಸ್ಟೇಷ್ನರಿದು, ಅದಕ್ಕೆ ಹೊಂಟಿದೆ. ಇದು ನಮ್ಮ ಮನೇಲಿಂದ ಸ್ವಲ್ಪ ದೂರದಾಗ ಗುಡಿ ಅದ, ಅಲ್ಲಿದ್ದದ. ಇದು ಸ್ವಲ್ಪ ನಡ್ಕೊತ ಹೋಗಬೇಕು, ಆಟೋ ಸಿಗೋ ತನಕ. ಅಲ್ಲಿ ನಡ್ಕೊತ ಹೋಗೋ ಟೈಮಿಗೆ ಅಲ್ಲಿ ಸ್ವಲ್ಪ ಕೂತಿದ್ದ, ಅಲ್ಲಿಂದ ಕ್ಲಿಪ್ ಅದ. ಇದು ರಾಮತೀರ್ಥ ಗುಡಿ ಅಂಥೇಳಿ ಇಲ್ಲಿ ಗುಡಿ ಅದ. ನಮ್ಮ ಮನೇಲಿ ಸ್ವಲ್ಪ ದೂರ ಅದ, ಒಂದು 10-15 ನಿಮಿಷದ ಹಾದಿ. ಅಲ್ಲಿ ಬೆಳೆದಿದೆ. ನಾನು ಮಾಮನ ಮಗಳು ಹೊಂಟಿದ್ದು ಮಾರ್ಕೆಟಿಗೆ. ಸ್ವಲ್ಪ ಥ್ರೆಡಿಂಗ್ ಮಾಡಿಸ್ಕೊಂಡು ಸ್ವಲ್ಪ ದೀಪಾ ವಿನೋದ್ ಕೈಯ ಹಾಕೋ ಡೈಲಿ ಯೂಸ್ ಮತ್ತು ಬಿಂದಿನೂ ಇರುತ್ತಿಲ್ಲ, ಟಿಕ್ಲಿ ಅದೆಲ್ಲ ಸ್ವಲ್ಪ ಎಲ್ಲ ತೊಗೊಳೋದಿತ್ತು ಅಂತ ಹೋಗಿದ್ದು. ಇಲ್ಲಿ ಕ್ಲಿಯರಾಗಿ ಹೊಂಟದ ವಿಡಿಯೋ. ಎಬ್ರೋ ಮಾಡಿಸ್ಕೊಳಕ್ಕೆ ಬಂದಿದ್ದೀವಿ ನಾವು. ಫ್ಲ್ಯಾಶ್ ಗಿಲೀಶ್ ಆನ್ ಆಯ್ತು. ಎಲ್ಲಿ ಅದೇ ದುಕಾನ್ದಾಗ ಅವನ ಕೈಲಿ ಹಚ್ಕೋತಾರ ಮಂದಿ. ಏನ್ರ ಐತ ಹಚ್ಕೊಂಡ್ ಮದಿ ಆರ್ಡರ್ ಬಂದ್ರೆ ಹೋತಾನ. ಏನ್ರಿ ಅಲ್ಲಿ ಹೋಗಿ ಸ್ಟೋರ್ ಅಂಗಡಿಗೆ ಹೋಗಿ ತಗೊಂಡು ಮತ್ತು ವಾಪಸ್ ಹೋಗೋ ಟೈಮಿಗೆ ರೆಕಾರ್ಡ್ ಮಾಡಿರ್ತಾರೆ. ಅಲ್ಲ ಅಂಗಡಿ ಒಳಗೆ ರೆಕಾರ್ಡ್ ಮಾಡಿಲ್ಲ, ಗಂಡ್ಸ್ ಮಕ್ಕಳು ಇರ್ತಾರೆ ಅಂತೇಳಿ ಸ್ವಲ್ಪ ತೊಗೊಂಡು ಆಮೇಲೆ ಹೋಗಿದ್ದು. ಬಸ್ಸಿನಾಗ ಬಂದಿದ್ದು, ಇಲ್ಲಿ ಮನೆ ಸನಿ ಬಂದಿದ್ದು, ಅಲ್ಲಿ ರೆಕಾರ್ಡ್ ಮಾಡಿದ್ದೆ. ಇದು ಸಾಮಾನು ತೊಗೊಂಡಿದ್ದೀವಿ. ನಾ ಜಾತ್ರೆಗೆ ಊರಿಗೆ ಬಂದಂದ್ರೆ ಮತ್ತೆ ಅಲ್ಲಿ ಜಾತ್ರೆಗೆ ನಾನು ಎಲ್ಲ ಮಾಡ್ತೀನಿಲ್ಲ, ವಿಡಿಯೋ ಅಂತಂದ್ರೆ ಬರ್ತೀನಿ ಅಲ್ಲಿ. ಅದು ಮಾಡ್ತಾರೆ, ಹೊಸ ಮಂದಿ ಇದ್ದಾಗ ಬರ್ತೀವಿ. ಬಂದಂದ್ರೆ ಮಾಡ್ತೀನಿ ನಾ ವಿಡಿಯೋ. ಮತ್ತಲ್ಲಿ ಬಂದಂದ್ರೆ ಮಾಡಕ್ಕೆ ಹೊಸ ಮಂದಿನೇ ಬರ್ತಾರೆ. ನೀ ಬರ್ಲಿಲ್ಲ ಅಂದ್ರೆ ನೋಡಿ, ನೀ ಬರಲ್ಲ ಅಂತಾರ ಅವ್ರು. ಯಾರು ಅಲ್ಲದಾರ ನೀಲು. ಯಾರು ಬರಲಿಲ್ಲ ಅಂದ್ರೆ
ಮಾಮಿ ಅದು ಅಲ್ಲುತ್ತಾರ ನಂದ ಜಾತ್ರೆಗೆ ಹೋಗಿ ಬರೋ ಟೈಮಿಗೆ ಈ ಕಡೆ ಬಂದು ಹೋರ್ ನಂಬಲ್ಲಿ ಅಂದ್ರ ಅನ್ನ ನೀ ಜಾತ್ರೆಗೆ ಬರಲಿ ಅಂದ್ರೆ ನಾನು ನಿಂಬಲ್ಲಿ ಬರಲ್ಲ ಊರಿಗೆ ತಲ್ಲುತ್ತಾರ ಅವ್ರು. ಹೌದಾ ಶುಕ್ರವಾರ ದಿನ ಬರೀದು ಬೆಸ್ತರ ದಿನ ಸಂಜೆಗೆ ಒಂದೇ ಬಿ ನಡೀತದ. ಪಾನಿಪುರಿ ತಿನ್ಕೊಂಡು ಆಮೇಲೆ ನಡ್ಕೋತ ಹೋಗಿದ್ದೆ ಮನೆಗೆ. ಚೆಕ್ ಪೋಸ್ಟ್ ಅಂತ ಹೇಳೋದು ಚೆಕ್ ಪೋಸ್ಟ್ ನಿಂತಿದ್ವಿ. ನಡ್ಕೋತ ಹೋಗ್ಬಿಟ್ಟು ನಮ್ಮ ಮನೆಗೆ 10 ನಿಮಿಷಕ್ಕೆ ಆಗಿದೆ. ಅಲ್ಲಿ ನಿಂತು ಹೋಗಿದ್ದೆ. ಸ್ವಲ್ಪ ಪಾನಿಪುರಿ ತಿನ್ಕೊಂಡು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋಗಿದ್ದೆ ಮನೆಗೆ. ಇದು 20 ರೂಪಾಯಿ ಒಂದೊಂದೇ ಮಾತು ಭಾಳ ಸಲ ಹೇಳೀನಿ, ಅಡ್ಜಸ್ಟ್ ಮಾಡ್ಕೊರಿ. ಮಾರ್ಕೆಟ್ಗೆ ಹೋಗಿ ಬಂದೀನಿ. ಥೋಡೆ ಸಾಮಾನು ಬೇಕಾಗಿತ್ತು, ಅದಕ್ಕೆ ಹೋಗಿದ್ದು. ಈಗ ಬಂದೆ ಮಾರ್ಕೆಟ್ಗೆ ಹೋಗಿ. ಸುಸ್ತಾಲತ್ತ. ಸ್ಟೇಷ್ನರಿ ಸಾಮಾನು ಬೇಕಾಗಿತ್ತು ಸ್ವಲ್ಪ, ಅದಕ್ಕೆ ಹೋಗಿದ್ದೆ. ನಮ್ಮ ಮಾಮನ ಮಗಳಿಗೆ ಕರ್ಕೊಂಡು ಹೋಗಿದ್ದೆ. ಆಕೆ ವಿಡಿಯೋದಾಗ ಬರಲ್ಲ ಜಾಸ್ತಿ, ಆಕೆ ತೊಗೊಂಡಿನಿ ವಿಡಿಯೋದನ್ನ ಥೋಡೆ ಕ್ಲಿಪ್ ತೊಗೊಂಡಿನಿ. ಅಲ್ಲಿ ಹೋಗೋಣ ಜಾಸ್ತಿ ವಿಡಿಯೋ ಮಾಡೋಕೆ ಅನಿಸಿಲ್ಲ, ಬಂದಿರ್ತಲ್ಲ ಹೋಗ್ಕೊಳಕ್ಕೆ. ನಾನು ಜಾಸ್ತಿ ಏನು ಮೇಕಪ್ ಅದೇನು ಮಾಡ್ಕೊಳ್ಳಲ್ಲ, ಮೇಕಪ್ ಸಾಮಾನು ಏನು ತೊಗೊಳಲ್ಲ. ಇಷ್ಟೇ ತೊಗೊಂಡಿನಿ ಅಷ್ಟೇ. ಇದು ಲಿಪ್ ಬಾಮ್ನ ಹೀಗೆ ತೊಗೊಂಡಿನಿ, ಇದೇ ಫಸ್ಟ್ ಟೈಮ್ ಲಿಪ್ ಬಾಮ್ ಇದು ಹಚ್ಕೊಳ್ಳೋದು. ಬೇರೆದು ಹಚ್ಕೊತ ವಾಪಸ್ತಿದೆ. ಇದು ಇಷ್ಟು ದಿನ ಇದು ಹುಕ್ ಎದಕ್ರೆ ಬೇಕಾಯ್ತು ಅಂತ ತೊಗೊಂಡಿದ್ದೆ. ಇಂಥ ಇಯರಿಂಗ್ಸ್ ಅದು ಏನು ಹಾಕ್ಕೊಳ್ಳಲ್ಲ ಜಾಸ್ತಿ, ಬಟ್ ಈಗ ತೊಗೊಳೋತೀನಿ. ಸುಮ್ಮನೆ ಏನರ ಟ್ರೆಡಿಷ್ನಲ್ ಏನು ರೆಡಿ ಆಗೋಣ ಹಾಕ್ಕೊಳ್ಬೇಕಾಗ್ತದೆ ಅಂತೇಳಿ ತೊಗೊಂಡಿನಿ. ಇವು ಮಸ್ತು ಅಷ್ಟೇ, ನಾಜುಕ್ ಸಿಂಪಲ್. ಇದಕ್ಕಿಂತ ದೊಡ್ಡ ಟಿಕ್ಲಿ ಹಚ್ಕೊಳ್ಳಲ್ಲ. ಮದುವೆ ಆಗೋಣ ಹಚ್ಕೊಂಡಿನಿ ಉಪ್ಪಣಿ ಇಂಥವು. ಮೊದಲು ಸಣ್ಣ ಹಚ್ಕೊತಿದ್ದೆ ಇದಕ್ಕಿಂತ. ಇದನ್ನು ಪಾಕೆಟ್ ಇದೆ ಸಲ ತೊಗೊಂಡಿನಿ, ಇಷ್ಟು ಉದ್ದಿದ್ದು. ಚಲೋ ಅನಿಸ್ಲಿಲ್ಲ ಅಂದ್ರೆ ನಾನು ಹಚ್ಕೊಳ್ಳಲ್ಲ, ಮತ್ತು ಯಾರಿಗಾರು ಕೊಟ್ಬಿಡ್ತೀನಿ, ಯೂಸೇ ಮಾಡಲ್ಲ. ಇವು 1-2 ಕ್ಲಿಪ್ ತೊಗೊಂಡಿನಿ ಅಷ್ಟೇ. ಮೇನ್ ನನಗೆ ಬ್ಯಾಂಗಲ್ಸ್ ಬೇಕಾಗಿದ್ದು ಡೈಲಿ ವೇರಿಗೆ. ಡೈಲಿ ವೇರಿ ಬ್ಯಾಂಗಲ್ಸ್ ಮತ್ತು ಬ್ಯಾಂಗಲ್ಸ್ ಸಲುವಾಗಿ ಮತ್ತು ಇದು ತೊಗೊಳ್ಳೋ ಸಲುವಾಗಿ ಹೋಗಿದ್ದೆ ನಾನು ಮಾರ್ಕೆಟಿಗೆ ಹೋಗಿನಿ ಸ್ಟೋರ್ ಕಾಲಾಗೆ. ಡೈಲಿ ವೇರ್ ಮಾಡೋದು ಬೇಕಲ್ಲ, ಡೈಲಿ ಹಚ್ಕೊಳಕ್ಕೆ, ಅದಕ್ಕೆ ಹೋಗಿದ್ದೆ. ಮ್ಯಾರೇಜ್ ಆದವ್ರಿಗೆ ಬಳೆ ಹಾಕ್ಕೊಂಡಿಲ್ಲ, ಹಣೆ ಮ್ಯಾಗ ಏನೂ ಹಚ್ಕೊಂಡಿಲ್ಲ ಅಂದ್ರೆ ಬೈತಾರೆ, ಅದಕ್ಕೆ ಹೋಗಿದ್ದೆ. ಜಾಸ್ತಿ ಏನೂ ರೆಕಾರ್ಡ್ ಮಾಡ್ಕೋಕ್ಕಾಗಿಲ್ಲ ಅಲ್ಲಿ. ನಾನು ಮಾರ್ಕೆಟ್ಗೆ ಹೋಗಿದ್ದಂದ್ರೆ ಥ್ರೆಡಿಂಗ್ ಮಾಡಿಸ್ಕೋಸಲ್ಲ. ಮಾರ್ಕೆಟ್ಗೆ ಹೋಗಿಲ್ಲ, ಇಲ್ಲಿ ಚೆಕ್ ಪೋಸ್ಟ್ನಾಗೆ ಥ್ರೆಡಿಂಗ್ ಮಾಡಿಸ್ಕೊಂಡಿದ್ದೆ. ನಮ್ಮ ಏರಿಯಾದೊಂದು ಹುಡುಗಿನೇ ಇತ್ತು ಶಾಪು, ಅಲ್ಲಿ ಮಾಡಿಸ್ಕೊಂಡಿದ್ದೆ. ಅದ್ರ ಸಲುವಾಗಿ ಹೊರಗೆ ಹೋಗಿದ್ದು ಮೇನ. ಮತ್ತು ಅದೇ ಹಾಗೆ ಹೊರಗೆ ಹೋಗಿನಂತೆ ಅಂದರೆ ಮಾರ್ಕೆಟ್ಗೆ ಹೋಗಿ ಮೇನ ಬ್ಯಾಂಗಲ್ಸ್ ಕಲರ್ ಹೋಗಿದ್ದೆ. ಹಾಕ್ಕೊಂಡು ತೋರಿಸ್ತೀನಿ ಹೆಂಗೆ ಅನಿಸ್ತು ಅಂತ. ಮುಖದ ಮ್ಯಾಗೆ ಹೇಬ್ರೋ ಚಲೋ ಇರಲಿಲ್ಲ ಅಂತ ಮುಖನೇ ಚೆಂದ ಕಾಣಿಸಲ್ಲ. ಹೇಬ್ರೋಲಿಂದ ಮುಖ ಮಸ್ತ್ ಕಾಣಿಸ್ತದೆ. ಮೇಕಪ್ ಇಲ್ಲ, ಏನೂ ಇಲ್ಲ, ಏನೂ ಮಾಡ್ಕೊಳ್ಳಲ್ಲ ಮೇಕಪ್ ಫಸ್ಟ್ ಆಫ್ ಆಲ್. ಬಟ್ ಇಲ್ಲಂದ್ರೆ ಹೇಬ್ರೋಲಿಂದ ಎಷ್ಟು ಮಸ್ತ್ ಕ್ಲಿಯರ್ ಅನಿಸ್ಲತ್ತ, ಫಸ್ಟ್ ಹ್ಯಾಂಗೆ ಅನಿಸ್ತಿತ್ತು. ನಮ್ಮ ಮಮ್ಮಿ ಪಪ್ಪ ಜಾಸ್ತಿ ರೆಕಾರ್ಡ್ ಏನೂ ಮಾಡ್ಕೋಕ್ಕಾಗಿಲ್ಲ. ಮಾರ್ಕೆಟ್ ಒಳಗೆ ಶಾಪ್ ಒಳಗೆ ಹೋಗೋಣ ನಾವು ಮಂದಿದ್ರು ಅಂದ್ರೆ ಮಾಡ್ಕೋಕ್ಕಾಗಲ್ಲ, ಮುಜುಗರ ಆತ ಮಕ್ಕಳು. ಅದಕ್ಕೆ ಥೋಡೆ ಕ್ಲಿಪ್ ತೊಗೊಂಡಿನಿ ಅಷ್ಟೇ. ಟಯರ್ಡಾಗ ಫುಲ್ಲ, ಊಟನೂ ಮಾಡಿಲ್ಲ, ಏನೂ ಇಲ್ಲ. ಮುಂಚೆನೇ ನಾಷ್ಟ ಮಾಡಿನ ಅಷ್ಟೇ. ಈಗ ಊಟ ಮಾಡಬೇಕು. ಊಟ ಮಾಡಿ ಮತ್ತೆ ಸಿಗ್ತೀನಿ, ಡ್ರೆಸ್ ಚೇಂಜ್ ಮಾಡ್ತೀನಿ. ಇದು ಮೀಶೋ ಒಳಗೆ ತೊಗೊಂಡಿದ್ದೆ ಡ್ರೆಸ್, ಇದು ಹಾಫ್ ಸ್ಲೀವ್ಸ್ ಅದ, ಅದಕ್ಕೆ ಇದು ಮ್ಯಾಗ ಹಾಕ್ಕೋತೀನಿ ಜಾಕೆಟ್. ಮತ್ತೆ ಸಿಗ್ತೀನಿ, ಬಾಯ್.